ವೆಂಕಟೇಶಾಯ ನಮಃ. ಇಂದಿನ ಚಿಂತನದ ವಿಷಯ ದೇಶಭಕ್ತಿ. ದೇಶಭಕ್ತಿ ಎಂದರೇನು? ದೇಶಭಕ್ತಿ ಎಂದರೆ ಗತಕಾಲದ ವಿದ್ಯಮಾನಗಳ ಬಗ್ಗೆ ಹೆಮ್ಮೆ ಹಾಗೂ ಭವಿಷ್ಯತ್ತಿನ ಬಗ್ಗೆ ಮಹತ್ವಾಕಾಂಕ್ಷೆ. ನಾವು ಭಾರತೀಯರು ಒಂದೇ ಎಂಬ ದೃಢಭಾವನೆಯನ್ನು ಬೆಳೆಸಿಕೊಳ್ಳುವುದಕ್ಕೆ ದೇಶಭಕ್ತಿ ಎನ್ನುತ್ತಾರೆ. ನಾಳೆ ನಾವು 63ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಾ ಇದ್ದೀವಿ. ಅಸಂಖ್ಯಾತ ದೇಶಭಕ್ತರು, ಕ್ರಾಂತಿವೀರರು ನಮ್ಮ ಮಾತೃಭೂಮಿಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ಬಲಿದಾನ ಮಾಡಿದ್ದಾರೆ. ಇವರೆಲ್ಲ ತ್ಯಾಗ ಬಲಿದಾನಗಳ ಫಲಶ್ರುತಿಯಾಗಿಯೇ ಇಂದು ನಾವು ಸ್ವತಂತ್ರದ ಫಲಗಳನ್ನು ಅನುಭವಿಸುತ್ತಿದ್ದೇವೆ. ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಬೇಕಂದ್ರೆ, ಈ ಸ್ವತಂತ್ರ ಹೋರಾಟದ ಇತಿಹಾಸ ಒಂದು ಸುದೀರ್ಘ ಹಾಗೂ ರೋಮಾಂಚಕಾರಿ ಕತೆ. ರಾಜಾರಾಮ್ ಮೋಹನ್ ರಾಯರಿಂದ ಮಹಾತ್ಮ ಗಾಂಧೀಜಿಯವರೆಗೆ ಅನೇಕ ನಾಯಕರು ಪರಕೀಯರ ದಾಸ್ಯದಿಂದ ವಿಮೋಚನೆಗೊಳಿಸಲು ಶ್ರಮಿಸಿದ್ದಾರೆ. ಇವರು ಕೇವಲ ನಮಗೆ ಸ್ವಾತಂತ್ರ್ಯವನ್ನು ಮಾತ್ರ ತಂದುಕೊಡಲಿಲ್ಲ, ದೇಶೀಯ ಆಳರಸರ ದಬ್ಬಾಳಿಕೆಯಿಂದಾಗಿ ನುಚ್ಚು ನೂರಾಗಿದ್ದ ನಮ್ಮ ದೇಶಭಕ್ತಿಯನ್ನು ನಾವೆಲ್ಲ ಭಾರತೀಯರು ಒಂದೇ ಎಂಬ ದೃಢಭಾವನೆಯನ್ನು ಬೆಳೆಸಿದರು. ಈ ಕಾರ್ಯ ವಿವಿಧ ಮಜಲುಗಳಲ್ಲಿ ನಡೆದು ಅಂತಿಮ ಘಟ್ಟದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಹಿಂಸಾ ಮಾರ್ಗದಲ್ಲಿ ಕೊನೆಗೊಂಡಿತ್ತು. ಇದರಲ್ಲಿ ಅನೇಕ ನಾಯಕರು ತಮ್ಮ ತನು ಮನ ಧನವನ್ನು ಬಲಿದಾನ ಮಾಡಿ ಹುತಾತ್ಮರಿಸಿಕೊಂಡರು. ಇವರ ತ್ಯಾಗ, ಬಲಿದಾನ, ಧೈರ್ಯ, ಅದಮ್ಯ ದೇಶಭಕ್ತಿ ಮತ್ತು ಕಷ್ಟ ಸಹಿಷ್ಣುತೆ ಸರ್ವ ಮೆಚ್ಚುಗೆ ಪಾತ್ರವಾಗಿದೆ. ಭಗತ್ ಸಿಂಗ್, ಬಾಲಗಂಗಾಧರ ತಿಲಕ್, ಸರ್ದಾರ್ ವಲ್ಲಭಾಯ್ ಪಟೇಲ್, ವೀರ ಸಾವರ್ಕರ್ ಮುಂತಾದವರು ಸ್ವತಂತ್ರದ ಅಗ್ನಿಕುಂಡದಲ್ಲಿ ಧುಮುಕಿದರು. ಇಂಥ ದೇಶಭಕ್ತರನ್ನ ಹೊತ್ತ ಭಾರತ ಮಾತೆಗೆ ಕೊನೆಗೂ ಜಯ ಲಭಿಸಿತು. ಇಂದು ನಮ್ಮ ದೇಶಕ್ಕೆ ಅನೇಕ ರೀತಿಯ ವಿಧ್ವಂಸಕ ದೃಶ್ಯಗಳು ನಡೆಯುತ್ತಿವೆ. ದೇಶವನ್ನು ಅಸ್ಥಿರಗೊಳಿಸಲು ಹೊಂಚು ಹಾಕುತ್ತಿವೆ. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ತಾವು ಬದುಕುವುದಿಲ್ಲ, ಇತರರನ್ನು ಬದುಕಲು ಬಿಡುತ್ತಿಲ್ಲ. ಎಲ್ಲಿವರೆಗೆ ಕಸಬನಂತಹ ದುಷ್ಟಶಕ್ತಿಗಳು ತಮ್ಮ ಅಟ್ಟಹಾಸವನ್ನು ಮೆರೆಯುತ್ತಾರೋ ಅಂಥವ್ರನ್ನ ನಿರ್ನಾಮ ಮಾಡಲು ಭಾರತ ಮಾತೆಯ ಮಡಿಲಲ್ಲಿ ಉನ್ನಿಕೃಷ್ಣನಂಥ ದೇಶಭಕ್ತರು ಹುಟ್ಟುತ್ತಾರೆ. ನಮ್ಮ ದೇಶವನ್ನು ಯಾರು ತಳುವುತ್ತಾರೋ ಅಂಥವರು ಮಣ್ಣು ಪಾಲಾಗುತ್ತಾರೋ ಎಂಬುದಕ್ಕೆ ಕಾರ್ಗಿಲ್ ಯುದ್ಧವೇ ಸಾಕ್ಷಿ. ಇದರಲ್ಲಿ 533 ಯೋಧರು ಪ್ರಾಣ ಕಳೆದುಕೊಂಡರೂ ನಮ್ಮ ಭೂಮಿಯನ್ನು ಮಾತ್ರ ಬಿಟ್ಟುಕೊಡಲಿಲ್ಲ. ನಮ್ಮ ಸಂಸ್ಕೃತಿ, ಪರಂಪರೆ, ಇತಿಹಾಸಗಳ ಬಗ್ಗೆ ಅಭಿಮಾನವಿರಬೇಕು. ಇಂದಿನ ಭಾರತದಲ್ಲಿ ವೈಷಮ್ಯ, ಭ್ರಷ್ಟಾಚಾರ ಮತ್ತು ಐಷಾರಾಮಿ ಜೀವನದಿಂದ ದೇಶಭಕ್ತಿ ಕೊರತೆ ಕಾಣುತ್ತಿದೆ. ರಾಷ್ಟ್ರಗಳ ಆಗುಹೋಗುಗಳ ಬಗ್ಗೆ ಸರ್ವತ್ರ ಉದಾಸೀನತೆ, ಕ್ರಿಯಾಶೂನ್ಯತೆ ಮತ್ತು ವಿಫಲತೆಗಳೇ ಕಂಡುಬರುತ್ತಿವೆ. ದೇಶಭಕ್ತಿ ಕೇವಲ ಸೈನಿಕರಿಗೆ ಮಾತ್ರ ಸಂಬಂಧಿಸಿಲ್ಲ. ಪ್ರತಿಯೊಬ್ಬ ಭಾರತೀಯನೂ ಜಾಗೃತವಾಗಿರಬೇಕು. ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು. ಈಗೆಲ್ಲ ನಾವೆಲ್ಲ ಹಾಡಿದ್ವಿ, ಎಲ್ಲ ಭೇದವ ಮರೆತು ಬನ್ನಿರಿ ನಾವು ಸಮಾನ. ಇದು ಕೇವಲ ಹಾಡೋದ್ರಲ್ಲಿ ಅಷ್ಟೇ ಅಲ್ಲ, ರೂಢಿಯಲ್ಲಿ ತರಬೇಕು. ಏಕೆಂದರೆ ಧರ್ಮಕ್ಕಿಂತ ದೇಶ ದೊಡ್ಡದು. ದೇಶಪ್ರೇಮ ಜಾತಿ ಮತ ಪಂಥಗಳಿಗಿಂತ ಮಿಗಿಲಾಗಿತ್ತು. ಜಾತ್ಯತೀತ ರಾಷ್ಟ್ರವೆಂದು ಹೇಳಿಕೊಳ್ಳುವ ನಾವು ಜಾತಿಗಳ ಹೊಡೆದಾಟದಲ್ಲಿ ದೇಶಭಕ್ತಿಯನ್ನು ಮರೆಯುತ್ತಿದ್ದೇವೆ. ಮುಂಬರುವ ಗಂಡಾಂತರವನ್ನು ಹಿಮ್ಮೆಟ್ಟಿಸಲು ಪ್ರತಿಯೊಬ್ಬ ಭಾರತೀಯನೂ ದಿಟ್ಟ ಹೆಜ್ಜೆ ಇಡಬೇಕು. ದೇಶಭಕ್ತಿಯನ್ನು ಬೆಳೆಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್.